ಹಾಗಾಗಿ ಮೊದಲನೇದಾಗಿ ಅಪ್ಪು ಸರ್ಗೆ ವೆಬ್ ಸೀರೀಸ್ ತುಂಬಾ ಇಷ್ಟ ಅನ್ನೋದು ನಮ್ಮೆಲ್ರಿಗೂ ಕೂಡ ಗೊತ್ತು. ನೀವು ಅಪ್ಪು ಸರ್ ಅಫ್ಕೋರ್ಸ್ ವೆಬ್ ಸೀರೀಸನ್ನು ನೋಡ್ತಾ ಇದ್ರಿ ಅಂತ ಅನಿಸುತ್ತೆ. ಆ ಟೈಮಲ್ಲಿ ಏನಾದರೂ ಡಿಸ್ಕಷನ್ ನಡೀತಾ ಇತ್ತಾ, ನಾವು ವೆಬ್ ಸೀರೀಸ್ ಮಾಡಬೇಕು ಅಂತ ಏನಾದರೂ, ಆ್ಯಂಡ್ ಕೊಲಾಬ್ರೇಷನ್ ವಿತ್ ನಮ್ಮ ಕನ್ನಡ ZEE5? ಎಲ್ರಿಗೂ ನಮಸ್ಕಾರ. ನಾವು ಫಸ್ಟ್ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದಾಗ ಹೊಸ ಕಾಂಟೆಂಟ್ ಕೊಡಬೇಕು, ಎಂಕರೇಜ್ ನ್ಯೂ ಟ್ಯಾಲೆಂಟ್, ಟೆಕ್ನಿಷಿಯನ್ಸ್ ಅಂತ ಇದ್ದಿದ್ದು ನಮ್ಮ ವಿಷನೇ ಇದ್ದಿದ್ದು. ಅದು ಅವ್ರ ಕೊಲಾಬ್ರೇಷನ್ಗೆ ಬಂದಾಗ ತುಂಬ ಖುಷಿ ಆಯಿತು. ಯಾಕೆಂದರೆ ಫಸ್ಟ್ಲಿ ಇಟ್ ವಾಸ್ ನಮಗೆ ಫಸ್ಟ್ ಟೈಮ್ ಇಟ್ ವಾಸ್ ವೆಬ್ ಸೀರೀಸ್. ಆಮೇಲೆ ನನಗೆ ಎಸ್ಪೆಷಲಿ ಸಸ್ಪೆನ್ಸ್ ಥ್ರಿಲ್ಲರ್ ಅಂದರೆ ನನಗೆ ಆ ಜಾನರ್ ತುಂಬ ಇಷ್ಟ ಆಯಿತು. ಕತೆ ದೇವರಾಜ್ ಅವ್ರ ಕತೆ ನರೇಟ್ ಮಾಡಿದಾಗ ಇಟ್ ವಾಸ್ ಒಂಥರ ನಂಗೆ ಖುಷಿ ಕೊಡ್ತು. ಆ್ಯಂಡ್ ಸ್ಟ್ರೇಂಜ್ಲಿ ದ ಪ್ರೀವಿಯಸ್ ಡೇ ನಾನು ಮಾರಿ ಕಾಂಬಾ ಟೆಂಪಲಲ್ಲಿದ್ದೆ ಮಂಗಳೂರಲ್ಲಿ. So I was like, what is this? Everything is just coming together. Very unexpected. And of course, thank you for Zee and the entire team for giving us this opportunity. And special mention to Raghu sir, Gopal sir, Praveen Tej. Nim comfort level alli you've gone out of your way. Sirsil ನಡೆದಿತ್ತು ಎಷ್ಟೊಂದು ತುಂಬ ಐ ಥಿಂಕ್ ನ್ಯಾಚುರಲಿ ಮಳೆ ಎಲ್ಲ ಬರ್ತಿತ್ತು, ಬಟ್ ಸ್ಟಿಲ್ ನಿಮ್ಮ ಕಂಫರ್ಟ್ ಲೆವೆಲ್ ಬಿಟ್ಬಿಟ್ಟು ಯು ವರ್ಕ್ಡ್ ಆಸ್ ಅ ಟೀಮ್ ಆ್ಯಂಡ್ ದಿ ಎಂಟೈರ್ ಟೆಕ್ನಿಕಲ್ ಟೀಮ್. ಥ್ಯಾಂಕ್ ಯು ಸೋ ಮಚ್. ಅಫ್ಕೋರ್ಸ್ ದೇವರಾಜ್ ಅವರು, ಪ್ರದೀಪ್ ಆ್ಯಂಡ್ ದೀಪಕ್ ಸರ್, ಥ್ಯಾಂಕ್ ಯು ಫಾರ್ ಆಲ್ ಯೋರ್ ಸಪೋರ್ಟ್. ಎಸ್ ಮ್ಯಾಮ್, ಈಗ ವೆಬ್ ಸೀರೀಸ್ ನಿಮಗೆ ಎಷ್ಟು ಇಷ್ಟ ಅಂತ ಹೇಳಿ, ಯಾಕಂತ ಹೇಳಿದ್ರೆ ಈಗ ನಿರ್ಮಾಣ ಮಾಡೋದು ಆಡಿಯನ್ಸ್ ಆಗಿ ಕೂಡ ನೀವು ಯೋಚನೆ ಮಾಡಿರ್ತೀರಾ, ಮಾರಿಗಲ್ಲು ನಿಮ್ಗೆ ಇಷ್ಟ ಆಗ್ಬೋದಾ ಅಂತ ಹೇಳಿ. ನಿಮಗೆ ಆಡಿಯನ್ಸ್ ಆಗಿ ಮಾರಿಗಲ್ಲು ಇಷ್ಟ ಆಯಿತಾ? ಎಷ್ಟು ಇಷ್ಟ ಆಯಿತು? ಯಾವ ಅಂಶ ಇಷ್ಟ ಆಯಿತು ಅಂತ? ಸುಮಾರು ಹೊಸ ಟ್ಯಾಲೆಂಟು ಪರ್ಫಾರ್ಮ್ ಮಾಡಿದ್ದಾರೆ. ಆ್ಯಂಡ್ ದಿ ಕಲ್ಚರ್ ನಮ್ಮದು ಈಗಿದು ಸಿರ್ಸಿಲ್ ನಡೆಯುವಂಥ ಕತೆ. ಸೊ ನಮ್ಮ ಕರ್ನಾಟಕ ಸ್ಪೆಸಿಫಿಕ್ ನಮ್ಮ ಕಲ್ಚರ್ನ ಇಟ್ ಎಕ್ಸಿಬಿಟ್ಸ್. ಆಮೇಲೆ ಇನ್ನೊಂದು ಏನಂದರೆ ನನಗೆ ಖುಷಿ ಕೊಟ್ಟಿದ್ದು 7 ಲ್ಯಾಂಗ್ವೇಜಲ್ಲಿ ರಿಲೀಸ್ ಆಗುತ್ತೆ. ಸೊ ನಮ್ಮ ಕನ್ನಡದಲ್ಲಿ ಇರುವ ಕತೆ ಇಟ್ ಈಸ್ ಗೋಯಿಂಗ್ ಟು ಬಿ ಶೋ ಕೇಸ್ಡ್ ಇನ್ 7 ಲ್ಯಾಂಗ್ವೇಜಸ್. ಸೊ ಐ ಥಿಂಕ್ ಅದೊಂದು ಹೆಮ್ಮೆಯ ವಿಷಯ ನಮ್ಮ ಪ್ರೊಡಕ್ಷನ್ ಹೌಸಿಂದ ಆಗ್ತಾ ಇದೆ ಅಂತ. ಎಸ್ ಮ್ಯಾಮ್, ಅದರ ಜೊತೆಗೀಗ